ನನಗೆ ಅಟ್ ಎಂಡ್ ಆಫ್ ದ ಡೇ ಬಿಸ್ನೆಸ್ ಮೇಲೆ ಪ್ರಾಫಿಟ್ ನೋಡ್ತಾನೆ. ನಾನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿ ಅಲ್ಲಿ ಮಾಡಲಿ ಅವ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗಿನ ಇಂಡಸ್ಟ್ರಿ ಏನಾಗಿದೆ ಅಂದ್ರೆ ಇಂಪೋರ್ಟ್ ಮಾಡ್ಕೊಂಡು ನಾನು ಲಾಭ ಮಾಡ್ಬೇಕಷ್ಟೇ. ದಿನೇಶ್ ಶೇರವಳ್ಳಿ ಜಾಯ್ನ್ ಆಗಿದ್ದಾರೆ ನಮ್ಮ ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಶೇರವಳ್ಳಿ ಅವರೇ. ಈಗ ಎಲ್ಲರೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದದ್ದು ಏನು ಅಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ಸ್ಲ್ಯಾಬರ್ ಸ್ವಲ್ಪ ಅದನ್ನು ಹೆಚ್ಚು ಮಾಡ್ತಾರೇನೋ, 12 ಲಕ್ಷದಿಂದ 15 ಲಕ್ಷಕ್ಕೆ ಏನಾದರೂ ಏರಿಸ್ಬಿಡ್ತಾರೇನೋ ಅಂತ ಹೇಳಿ ಪ್ರತಿ ವರ್ಷದ ಬಜೆಟಲ್ಲೂ ಈ ನಿರೀಕ್ಷೆ ಇದ್ದಿದ್ದು ಸಹಜ. ನಿರೀಕ್ಷೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಕಾರಣ ಇನ್ಫ್ಲೇಷನ್ ಕಾರಣಕ್ಕೆ ಈ ನಿರೀಕ್ಷೆ ಇಟ್ಕೊಂಡ್ಬಿಟ್ರೆ ತಪ್ಪು ಅಂತ ನಾನು ಹೇಳಲ್ಲ, ಬೆಲೆ ಏರಿಕೆ ಕಾರಣಕ್ಕೆ ನಿರೀಕ್ಷೆ ಇಟ್ಕೊಂಡ್ಬಿಟ್ರೆ ನಾವು ತಪ್ಪು ಅಂತ ಹೇಳಲ್ಲ. ಈ ಒಂದು ವಿಚಾರದಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಏನೂ ಆಗಲಿಲ್ವಲ್ಲ, ಸ್ಟೇಟಸ್ ಕೋ ಇದೆ, ಯಥಾಸ್ಥಿತಿ ಮುಂದುವರಿತಿದೆ ಅಂತ ಬಂದಾಗ ಒಂದು ರೀತಿ ನಿರಾಶಾದಾಯಕ ಬೆಳವಣಿಗೆನ ಬಜೆಟ್ ಅಂತ ನಾವು ಹೇಳಬಹುದಾ? ತೆರಿಗೆ ಪಾವತಿದಾರರಿಗೆ, ನೇರ ತೆರಿಗೆ ಪಾವತಿದಾರರಿಗೆ ಇದು ಸರ್, ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸು ಇಂಡೈರೆಕ್ಟ್ ಟ್ಯಾಕ್ಸು ಪೇ ಮಾಡ್ತಾ ಇದ್ದಾರೆ. ಈಗ ಡಬಲ್ ಅಮೌಂಟ್ ಹೋಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲು ಒಬ್ಬ ವ್ಯಕ್ತಿ ಒಂದು ಹೌಸಿಂಗ್ ಲೋನ್ ತಗೋತಾನೆ ಅಂತ ತಗೊಳ್ಳಿ. ಹೌಸಿಂಗ್ ಲೋನ್ ತಗೊಂಡವನು ಮತ್ತೆ ಪ್ರತಿ ಮೆಟೀರಿಯಲ್ಗೂ GSTನೂ ಪೇ ಮಾಡಬೇಕು, ಇಲ್ಲಿ ಇಂಟ್ರೆಸ್ಟು ಪೇ ಮಾಡಬೇಕು. ಅಂದರೆ ಡಬಲ್ ಟ್ಯಾಕ್ಸ್ ಪೇಯರ್ ಅವನು. ನಿಮಗೆ ಈ ಒಂದು ಸಿಸ್ಟಮ್ನ ನಾವು ನೋಡಿದಾಗ ಒಂದು ರೀತಿ ನಾವು ಗೌರ್ಮೆಂಟ್ಗೂ ಟ್ಯಾಕ್ಸ್ ಕಟ್ಟಿ GSTಗೂ ಟ್ಯಾಕ್ಸ್ ಕಟ್ಟಿ ಅಂದರೆ ಎಲ್ಲ ಹಂತದಲ್ಲೂ ಟ್ಯಾಕ್ಸ್ ಕಟ್ಟೋದ್ರಿಂದ ಅವನಿಗೆ ಡಬಲ್ ವೇಸ್ಟ್ ಆಗ್ತಾ ಇದೆ. ಇದಕ್ಕೆ ಒಂದು ಏನಾದ್ರು ಪರಿಹಾರ ಕಂಡಿಡ್ಕೋಬೇಕು. ಮತ್ತೆ ಈ ಏನು ನೀವು ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋನು ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಬಾರ್ದು ಅಂತ ಹೇಳ್ತೀರಾ ನೀವು? ಸಮ್ ರೂಲ್ಸ್ ತರಬೇಕು. ಸಿಗ್ಬೇಕು. ಈಗ ಜಾಸ್ತಿ ಟ್ಯಾಕ್ಸ್ ಕಟ್ಟೋನ್ಗೆ ಸ್ವಲ್ಪ ಬೆನಿಫಿಟ್ಸ್ಗಳು ಕೊಡಬೇಕು ಸರ್ಕಾರ. ಯಾರು ಟ್ಯಾಕ್ಸ್ ಕಟ್ತಾನೆ ಅವ್ನಿಗೆ ಬರೆ ಆಗ್ತೀವಿ ಅಂದ್ರೆ ಯಾರು ಟ್ಯಾಕ್ಸ್ ಕಟ್ಟೋದಕ್ಕೆ ಯೋಚನೆ ಮಾಡಲ್ಲ. ಅಯ್ಯೋ ಇವ್ರಿಗೂ ಕೊಟ್ಟು ನಾನು ಇಲ್ಲೂ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು. ಈಗ ಹೆಚ್ಚು, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು 5 ಲಕ್ಷ ಟ್ಯಾಕ್ಸ್ ಕಟ್ತಾನೆ ಅಂದ್ರೆ ಅವ್ನಿಗೊಂದು 25,000 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕೊಡಿ ಫ್ರೀಯಾಗಿ, ತಪ್ಪೇನಿದೆ? ಅದರಲ್ಲಿ ಖುಷಿಯಾಗಿ ಕಟ್ತಾನೆ. ನಾನು ಜಾಸ್ತಿ ಟ್ಯಾಕ್ಸ್ ಕಟ್ಟೋದ್ರಿಂದ ನಂಗೆ ಏನೋ ಬೆನಿಫಿಟ್ ಇದೆ, ರಿವಾರ್ಡ್ ಇದೆ ಅಂದಾಗ ಅವನು ಮೇಲ್ ಬಿದ್ದು ಟ್ಯಾಕ್ಸ್ ಕಟ್ಟಾಕರು. ಈಗ ಹೆಲ್ತ್ ಇನ್ಶೂರೆನ್ಸ್ ಸುಮ್ನೆ ಕ್ಲೈಮ್ ಮಾಡ್ಕೊಳಕ್ಕಾಗಲ್ಲ, ಒಂದು ವೆಹಿಕಲ್ ಇನ್ಶೂರೆನ್ಸ್ ಸುಮ್ನೆ ಕ್ಲೈಮ್ ಮಾಡ್ಕೊಳಕ್ಕಾಗಲ್ಲ. ಆ ತರ ಬೆನಿಫಿಟ್ಸ್ ಗಳು ಕೊಟ್ಟಾಗ ವಾಲಂಟ್ರಿ ಆಗಿ ಟ್ಯಾಕ್ಸ್ ಕಟ್ಟೋರ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಬೆನಿಫಿಟ್ ಸಿಗುತ್ತೆ ಅಂದಾಗ. ಇವ್ರಿಗೆ ಒಂದು ಎಜುಕೇಶನ್ ಕೊಡೋ ಯೋಗ್ಯತೆ ಇಲ್ಲ, ಹೆಲ್ತ್ ಸೆಕ್ಟರ್ ಅಂತೂ ಸತ್ತೋಗಿದೆ. ಇವೆಲ್ಲ ನೋಡಿದಾಗ ನಾವು ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿ ಏನು ಬೆನಿಫಿಟ್ ಇದೆ? ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ಗೆ ಏನೂ ಇಲ್ಲ. ಅದಕ್ಕೆ ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದಷ್ಟು ಕ್ಯಾಶ್ ಅಲ್ಲಿ ಫ್ಲೋ ಮಾಡೋಕೆ ಟ್ರೈ ಮಾಡ್ತಾರೆ. ಆದಷ್ಟು ಜನಗಳು ಟ್ಯಾಕ್ಸ್ ಅನ್ನ ಉಳಿಸೋದು ಹೇಗೆ, ಎಲ್ಲೆಲ್ಲಿ ಅವಾಯ್ಡ್ ಮಾಡ್ಬೋದು, ಈ ರೀತಿ ಬ್ಯಾಕ್ ಡೋರ್ ಅಲ್ಲೆಲ್ಲ ಟ್ರೈ ಮಾಡ್ತಾರೆ. ಯಾಕಂದ್ರೆ ನಾವು ಸರ್ಕಾರ ಕಟ್ಟರು ನಮ್ಗೆ ಏನು ಬೆನಿಫಿಟ್ ಇಲ್ಲ, ನಾವ್ ಯಾಕೆ ಕಟ್ಟಬೇಕು ಅನ್ನೋದು ಅವ್ರ ಯೋಚನೆಯಲ್ಲಿದೆ. ಮತ್ತೆ ಈ ಬಜೆಟ್ ವಿಚಾರಕ್ಕೆ ಬಂದಾಗ ನಾವ್ ಹೇಳೋದಿಷ್ಟೇ, ಬಜೆಟ್ ಅಂದ್ರೆ ವಿಶ್ವ ಸುಳ್ಳುಗಾರರ ದಿನ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಗೆ ಎಲ್ಲರೂ ಪ್ರತಿಯೊಬ್ರು ಇವತ್ತಿನ ಬಜೆಟ್ ನೋಡ್ತಾರೆ, ಲಾಸ್ಟ್ ಬಜೆಟ್ ಅಲ್ಲಿ ಏನ್ ಹೇಳಿದ್ರು, ಎಷ್ಟು ಎಕ್ಸ್ಪೆಂಡ್ ಮಾಡಿದ್ದಾರೆ ಅಂತ ಯಾರು ಕೇಳಲ್ಲ. ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಬಜೆಟ್ ಸರ್ವೆ ಬರುತ್ತಲ್ಲ, ಈಗ ರಿಪೋರ್ಟ್ ಕೇಳಿ. ಲಾಸ್ಟ್ ಬಜೆಟ್ ಅಲ್ಲಿ 50,65,000 ಕೋಟಿನ ಇವರು ಅನೌನ್ಸ್ ಮಾಡಿದ್ರು. ಟಿಲ್ ನವೆಂಬರ್ 2025 ತನಕ ಇವ್ರು ಖರ್ಚು ಮಾಡಿರೋ ಅಮೌಂಟ್ ಎಷ್ಟು ಅಂದ್ರೆ ಕೇವಲ 28 ಲಕ್ಷ ಕೋಟಿ. 28,83,000 ಕೋಟಿ ಅಲ್ಲ, 29,83,000 ಕೋಟಿ. ಕೇವಲ 58% ಅಷ್ಟೇ ಇವರು ಬಡ್ಜೆಟ್ ಅಮೌಂಟ್ ಅನ್ನ ಎಕ್ಸ್ಪೆಂಡ್ ಮಾಡಿರೋದು ಇದುವರೆಗೆ. ಅಂದ್ರೆ 58% ಅಂದ್ರೆ ಅದರಲ್ಲಿ ನಿಮ್ಗೆ ಸ್ಯಾಲ್ರಿ ಹೋಗುತ್ತೆ, ಡಿಫೆನ್ಸ್ಗೆ ಹೋಗುತ್ತೆ, ರೈಲ್ವೆಗೆ ಹೋಗುತ್ತೆ, ರೋಡ್ಸ್ಗೆ ಹೋಗುತ್ತೆ. ಅದೇ 50% ಆಗೋಗಿರುತ್ತೆ. 8% ಅಷ್ಟೇ ಇವರು ಎಕ್ಸ್ಟ್ರಾ ಖರ್ಚು ಮಾಡಿರೋದು. ಅಂದ್ರೆ ಇದು ನಾವ್ ಹೇಳೋದು ಇವರು ಯಾವ ಲೆವೆಲ್ಗೆ ಎಕ್ಸ್ಪೆನ್ಸ್. 50 ಈಗ ಹೇಳಿದ್ದೊಂದು 50,63,000 ಕೋಟಿ ದೊಡ್ಡ ನಮ್ದು ಬಡ್ಜೆಟ್. ಖರ್ಚು ಮಾಡಿರೋದು ಎಷ್ಟಪ್ಪ? 30 ಲಕ್ಷ ಕೋಟಿನೂ ಖರ್ಚು ಮಾಡಿಲ್ಲ. ಅಲ್ಲಿಗೆ ಇದು ಕೇವಲ ಯಾವುದೋ ಯಜಮಾನ ಪಿಕ್ಚರ್ ಅಲ್ಲಿ ಅನ್ನದಾನ ಪ್ರಭುವೇ ಅಂದ್ರೆ 2 ಮಸಾಲೆ ದೋಸೆ 2 ಮೈಸೂರು ಪಾಕ್ ಅಂತಿದ್ದಲ್ಲ, ಆ ರೀತಿ ಗಟ್ಟಿ ಚಟ್ನಿ ಸೇರಿಸಿ ಹಾಕುವಂತಿದ್ರಲ್ಲ, ಆ ರೀತಿ ಇವತ್ತು ನಿರ್ಮಲಾ ಸೀತಾರಾಮನ್ ಮೋದಿ ಇಬ್ರು ಸೇರ್ಕೊಂಡು ಜನರಿಗೆ ಮೋದಿಗೆ ಜೈ ಅಂದ್ರೆ ನಿನಗ್ ರೋಡು. ದಿನೇಶ್ ಸ್ಟೇಟ್ ಬಜೆಟ್ ಹತ್ತತ್ರ ಅದು ಕೂಡ ಬರ್ತಿದೆ. ಇನ್ನು ಕೆಲವು ದಿನಗಳು ಉಳಿದಿದೆ. ನಮ್ಮ ಸ್ಟೇಟ್ ಬಜೆಟ್ ಅಲ್ಲೂ ಖರ್ಚು ಮಾಡದೆ ಉಳಿದಿರೋದು ಇನ್ನು 1,12,000 ಕೋಟಿ ಇದೆ. ಸ್ಟೇಟ್ ಬಜೆಟ್ ಏನ್ ಮಾಡಿದೆ ಸರ್? ಇನ್ನೆರಡು ಕೆಲವೇ ದಿನಗಳು ಉಳ್ಕೊಂಡಿದೆ. ಸ್ಟೇಟ್ ಅಲ್ಲೂ 1,12,000 ಕೋಟಿ ಉಳ್ಕೊಂಡಿದೆಯಲ್ಲ, ಮಾಡೋದಲ್ಲ. ಅವ್ರ ಹತ್ರ ದುಡ್ಡಿಲ್ಲ, ಡಿಫಿಸಿಟ್. ಅದು ಡಿಫಿಸಿಟ್ ಇರೋದು ಅನೌನ್ಸ್ ಮಾಡಿದ್ರಲ್ಲಿ ಅದನ್ನ ವ್ಯಯಿಸಿಯೇ ಇಲ್ಲ, ಅದು ಇಟ್ಟಿದಾರಲ್ಲಿ ದುಡ್ಡು ವ್ಯಯಿಸಿ ಖರ್ಚೆ ಮಾಡಿಲ್ಲ. ಅವರು ಪ್ಲಾನ್ ಮಾಡಿಲ್ಲ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿರಲ್ಲ, ಗವರ್ಮೆಂಟ್ ದುಡ್ಡಿಲ್ಲ ಅದಕ್ಕೆ ಖರ್ಚು ಮಾಡಿಲ್ಲ ಅಂತ ಹೇಳ್ತೀರಾ ನೀವು? ಅವ್ರ ಹತ್ರನು ಈಗ ಸರ್ವೆ ಹೇಳೋದೇನಂದ್ರೆ ಇವರು ಎಕಾನಮಿ ಇವ್ರು ಏನು 50 ಲಕ್ಷ ಕೋಟಿ 51 ಲಕ್ಷ ಕೋಟಿ ಅಂತ ಹೇಳಿದ್ರು.
ನಮ್ದು 10% GDP ಎಕ್ಸ್ಪೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರು, ಇಷ್ಟು ರೆವಿನ್ಯೂ ಬರುತ್ತೆ ಅಷ್ಟು ರೆವಿನ್ಯೂ ಬರುತ್ತೆ ಅಂತ ಹೇಳಿದ್ರು. ಬಂದಿರೋದೇ 30 ಲಕ್ಷ, ಇವ್ರಿಗೆ ಬಂದಿರೋದೇ 30 ಲಕ್ಷ ಕೋಟಿಗಿಂತ ಕಡಿಮೆ ಬಂದಿದೆ. Okay. ಅದನ್ನ 30 ಅದರಲ್ಲಿ ಎಷ್ಟೋ ಸಾಲ ಮಾಡಿದ್ದಾರೆ, ಹೊರಗಡೆಯಿಂದ ಸಾಲ ಮಾಡಿ ಇವತ್ತು ಖರ್ಚು ಮಾಡಿರೋದೇ 30 ಲಕ್ಷ ಕೋಟಿ. ಇವ್ರಿಗೆ ಹೇಳಿದ್ದೆಷ್ಟು 50,65,000 ಕೋಟಿ. ನಿಯರ್ಲಿ ನಮ್ಮ ದೇಶದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ GST ಅಂತ ನಾವೇನು ಕರಿತೀವಿ, GST ಅನ್ನೋದೇ ಎವ್ರಿ ಮಂತು 1,89,000 ಕೋಟಿ ಕಲೆಕ್ಟ್ ಮಾಡ್ತಿರೋದು ಇವರು. ಹೌದು, ಹತ್ತಿರ 2 ಲಕ್ಷ ಕೋಟಿ ಅಂತ ಅಂದ್ಕೊಳ್ಳಿ. ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ರೂಪದಲ್ಲೇ ಇದರಲ್ಲಿ 1 ಪೈಸೆ ನಿಮಗೆ ಮೋಸ ಆಗಲ್ಲ, 1 ಪೈಸೆ ನಿಮಗೆ ಮೋಸ ಆಗಲ್ಲ. ಬಂದಿರೋ ಸಂಗ್ರಹ ಹೇಳ್ತಾ ಇದ್ದೀನಿ, ಇದೇ 40 ಲಕ್ಷ ಕೋಟಿ ದಾಟುತ್ತೆ, ಇದೇ 40 ಲಕ್ಷ ಕೋಟಿ ನಿಮ್ಗೆ ದಾಟಿಬಿಡುತ್ತೆ ಹೆಚ್ಚು ಕಡಿಮೆ. ಇಲ್ಲ 12 ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ? ಡೈರೆಕ್ಟು 12-24 ಡೈರೆಕ್ಟ್ ಟ್ಯಾಕ್ಸಲ್ಲೂ ಒಂದು 24 ಲಕ್ಷ ಕೋಟಿ, ಅದರಲ್ಲೊಂದು 24 ಲಕ್ಷ ಬೇಡಪ್ಪ, 20-21 ಇಟ್ಕೊಬಿಡಿ. 40 ಲಕ್ಷ ಕೋಟಿ ಇಲ್ಲೇ ಬರುತ್ತೆ. ಮತ್ತೆ ದುಡ್ಡೇನಾಯ್ತು ಅಂತ ಪ್ರಶ್ನೆ ನಮ್ದು. ಕಾರ್ಪೊರೇಟ್ ತೆರಿಗೆ ಅಷ್ಟೊಂದು ಬಂದಿಲ್ಲ. ಓಕೆ, ಇವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ರೀಚ್ ಆಗಿಲ್ಲ ಸರ್. ಓಕೆ, ಇವರು ಯಾವುದೋ ತ್ರೈಮಾಸಿಕ 3 ತಿಂಗಳಲ್ಲೋ ಯಾವುದೋ ಒಂದು ಸೀಸನ್ ಅಲ್ಲಿ ಬಂದಿದ್ದಷ್ಟೇ ಪೇಪರಲ್ಲಿ ನಾವು ಓದ್ತೀವಿ, ಇಷ್ಟು ಕಲೆಕ್ಟ್ ಆಗ್ಬಿಟ್ಟಿದೆ, 1,30,000 ಕೋಟಿ ಆಗ್ಬಿಟ್ಟಿದೆ, ಎಲ್ಲ ಮಂತಲ್ಲೂ ಅದೇ ರೀತಿ ಆಗಲ್ಲ. ಮತ್ತೆ ಎಲ್ಲಾ ಸೆಕ್ಟರ್ನು ಆ ರೀತಿ ಬೆಳೆಸಿಲ್ಲ. ಮತ್ತೆ ಈಗ ನಾವು ನಿರ್ಮಲಾ ಸೀತಾರಾಮನ್ ಅವರು ಇವರೆಲ್ಲ ಹಿಂದೆ ಬಡ್ಜೆಟ್ ಮಾಡಿರೋದು ನಾವು ನೋಡ್ಬಿಟ್ಟಿದೀವಿ. ಏನು ಕರ್ನಾಟಕಕ್ಕೆ ಅಪ್ಪರ್ ಕೃಷ್ಣಾಗೆ 5,300 ಕೋಟಿ, ಬೆಂಗಳೂರಿಗೆ 3,000 ಕೋಟಿ, ಪೆರಿಫರಲ್ ರಿಂಗ್ ರೋಡ್ಗೆ, ಕೆರೆ ಅಭಿವೃದ್ಧಿಗೆ 3,000 ಕೋಟಿ, ಟ್ಯಾಕ್ಸ್ ಡೆವಲ್ಯೂಷನ್ಗೆ ಇದು ಆ ಬೇಂಚ್ಗಳು ಹೊಸ ಲೋಕಸಭಾ ಇದ್ರಲ್ಲಿರೋ ಬೆಂಚ್ಗಳು ಸೌದೋಯ್ತಾವೆ. ಈಗ ಮೋದಿ ಅವ್ರು ಕುಟ್ಟಿದ್ ನೋಡ್ದೆ ಯಾರಾಬಿರಿ ಕೊಡ್ತಾ ಇದ್ರು. ಕುಟ್ಟಿದ್ದ ಪ್ರಮಾಣವಾಗಿ ಅಮೌಂಟ್ ಕೊಟ್ಬಿಟ್ರೆ ರಾಜ್ಯಗಳಿಗೆ, ಪಾಪ ಅವರು ಉದ್ಧಾರ ಆಗೋಯ್ತಾರೆ. ಚರ್ಚೆ ಮತ್ತೆ ಮುಂದುವರಿಸಿ. ನಮ್ಮನ್ನು ಇದೀಗ ಜನಾರ್ದನ್ ಅವರು ಜಾಯ್ನ್ ಆಗಿದ್ದಾರೆ, FKCCIನ ಮಾಜಿ ಅಧ್ಯಕ್ಷರು, ಆರ್ಥಿಕ ವಿಶ್ಲೇಷಕರು. ಸ್ವಾಗತ ನಿಮಗೆ ಜನಾರ್ದನ್. ಥ್ಯಾಂಕ್ ಯು. ಡಿಬೇಟ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.